ಸ್ನೇಹಿತರೆ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ಓಕೆ, ಈಗ ತಾನೇ 45 ಫಿಲಮ್ನ ನೋಡ್ಕೊಂಡು ಬಂದೆ. ಅದ್ರ ಬಗ್ಗೆ ನನಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಅದ್ಭುತವಾದಂಥ ಒಂದು ಮೂವಿ ಈಗಿನ ಜನ್ರೇಷನ್ಗೆ. ಓಕೆ, ಪ್ರತಿಯೊಬ್ಬರು ಸುಧಾ ಬಂದು ಈ ಒಂದು ಫಿಲಮನ್ನು ನೋಡಿ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ನಾವು ಹೇಗೆ ಬದುಕಬೇಕನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 2-3 ಪಾಯಿಂಟನ್ನು ಹೇಳ್ತೀನಿ. ಓಕೆ, ಅದರಲ್ಲೂ ಸುಧಾ ಯಂಗ್ಸ್ಟರ್ ಯಾರೆಲ್ಲ ಇದ್ದೀರಾ, ಓಕೆನಾ, ಅವರೆಲ್ಲ ಬಂದು ಈ ಒಂದು ಫಿಲಮನ್ನು ನೋಡಿ. ಯಾಕಂದರೆ ಕನ್ನಡ ಫಿಲಮು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಒಂದು ಫಿಲಮ್ ಗೆದ್ದರೆ ಆ್ಯಕ್ಚುಲಿ ಸಾವಿರಾರಿಗೆ ಜನಕ್ಕೆ ಕೆಲಸ ಸಿಗುತ್ತೆ. ಹಾಗಾಗಿ ಅದ್ಭುತವಾದಂಥ ಒಂದು ಮೇಕಿಂಗನ್ನು ಮಾಡಿದರೆ, ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂದರೆ, ನನಗೆ ಭಾಳ ಇಷ್ಟ ಆಗಿದ್ದು ಪಾಯಿಂಟ್ ಅಂದರೆ, ಇವತ್ತು ಭಾಳಷ್ಟು ಜನ ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಓಕೆ, ಕಾರಣ ಏನಂದರೆ ಆಕ್ಸಿಡೆಂಟಿಂದ ವಿತೌಟ್ ಹೆಲ್ಮೆಟ್. ಓಕೆ, ಅದರಲ್ಲಿ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಓಕೆ, ಪ್ರತಿಯೊಬ್ಬರು ಸುಧಾ ಹೆಲ್ಮೆಟ್ ಆಗಬೇಕನ್ನೋದು, ಯಾಕೆ ಹೆಲ್ಮೆಟ್ ಆಗಬೇಕು ಅನ್ನೋದನ್ನ ಒಂದು ಅದ್ಭುತವಾದಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪಾಯಿಂಟ್ ನನಗೆ ಭಾಳ ಇಷ್ಟ ಆಯಿತು. ಜೊತೆಲಿ ಓಕೆ, ಮೊಬೈಲ್ ಯೂಸ್ ಮಾಡೋದು. ಇವತ್ತು ಎಷ್ಟೋ ಜನ ಗಾಡೀಲಿ ಹೋಗ್ತಾ ಇರ್ತಾರೆ, ಮೊಬೈಲನ್ನು ಜಸ್ಟ್ ಹಿಂಗೆ ಕಿವಿಲಿ ಮಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಇವತ್ತು ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಇರ್ತದೆ. ಓಕೆ, ನಿಮ್ಮ ತಾಯಿ ತಂದೆ ನೆಮ್ಕೊಂಡಿರ್ತಾರೆ. ಓಕೆ, ಹೆಂಡತಿ ಮಕ್ಕಳು ಇರ್ತಾರೆ. ಹಾಗಾಗಿ ನಮ್ಮ ಜೀವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಯಿಂಟು ತುಂಬ ಇಷ್ಟ ಆಯಿತು. ಓಕೆ, ಎರಡನೇ ಪಾಯಿಂಟ್ ನನಗೆ ಇಷ್ಟ ಆಗಿದ್ದು ಪಾಯಿಂಟ್ ಅಂದರೆ, ಓಕೆ, ಅದು ಟ್ರೈಲರು ಸುಧಾ ಬಂದಿದೆ. ಸುರೇಶ್ ಕುಮಾರ್ ಸರ್ ಹೇಳುವಂಥ ಒಂದು ಅದ್ಭುತವಾದ ಒಂದು ಪಾಯಿಂಟು. ಓಕೆ, ಸತ್ತ ಮೇಲೆ ನಾವು ಪ್ರೀತಿಸೋದಲ್ಲ, ನಾವು ಇದ್ದಾಗ ನಾವು ಪ್ರೀತಿಸಬೇಕು, ಪ್ರೀತಿಯಿಂದ ಇರಬೇಕು ಅನ್ನೋದನ್ನು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು ಭಾಳ ಅದ್ಭುತ ಪಾಯಿಂಟು. ನಾವು ಇರೋರನ್ನ ಪ್ರೀತಿಸಬೇಕು. ಇನ್ನೊಂದು ಪಾಯಿಂಟು ಹೇಳಿದ್ದಾರೆ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಇರೋಷ್ಟು ದಿನ ನಾವು ಪ್ರೆಸೆಂಟಲ್ಲಿ ಬದುಕಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರೆಸೆಂಟಲ್ಲಿ ಬದುಕೋದು. ಸಣ್ಣ ಸಣ್ಣ ಖುಷಿನೂ ಸುಧಾ ನಾವು ಎಂಜಾಯ್ಮೆಂಟನ್ನು ಮಾಡಬೇಕಾಗತ್ತೆ. ಓಕೆ, ಹಾಗಾಗಿ ಓಕೆ, ಇರುವಂಥ ಕ್ಷಣ ಒಂದೊಂದು ನಿಮಿಷನೂ ಸುಧಾ ನಾವು ಹ್ಯಾಪಿಯಾಗಿ ಕಳಿಬೇಕಾಗತ್ತೆ. ಇನ್ನೊಂದು ಅದ್ಭುತವಾದಂಥ ಪಾಯಿಂಟ್ ಅಂದರೆ 5 ಪಾಯಿಂಟನ್ನು ಹೇಳಿದ್ರು. ಓಕೆನಾ, ಈ 5 ಪಾಯಿಂಟು ತುಂಬ ಇಂಪಾರ್ಟೆಂಟು. ಓಕೆ, ಮನುಷ್ಯನಿಗೆ ಏನು ಭಯ ಅಂದರೆ, ಓಕೆನಾ, ಈ ಒಂದು ಪಾಯಿಂಟನ್ನು ನೀವು ಫಿಲಮ್ಗೆ ಹೋಗಿ ನೋಡಿ. ಓಕೆ, ಅದ್ಭುತವಾಗಿ ಈ ಒಂದು ಫಿಲಮು ಮೂಡ್ ಬಂದೈತೆ. ಪ್ರತಿಯೊಬ್ಬರು ಸುಧಾ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು. ಉಪೇಂದ್ರ ಸರ್ ನನ್ನ ಗುರುಗಳು. ಆ್ಯಕ್ಚುಲಿ ನಾನು ಓಕೆ, ಫಿಲಮ್ ಇಂಡಸ್ಟ್ರಿಗೆ ನಾನು ಬರಬೇಕು, ಏನೋ ಮಾಡಬೇಕು ಅನ್ನಂಗಿದ್ರೆ ಉಪೇಂದ್ರ ಸರ್ ಅವರ ಇನ್ಸ್ಪಿರೇಷನ್ನು, ಅವರ ಥಾಟ್ಸ್ ಥಿಂಕಿಂಗ್ ನನಗೆ ಭಾಳ ಇಷ್ಟ. ಹಾಗಾಗಿ ಅವರ ವಿಚಾರಧಾರೆಯನ್ನು ನಾನು ಇಷ್ಟಪಡ್ತೀನಿ. ನಾನು ಏನೇ ಮಾಡ್ತೀನಿ ಅಂದರೂ ಅವರು ನನ್ನ ಗುರುಗಳ ಥರ ಅವರ ಪ್ರತಿಯೊಂದು ವಿಡಿಯೋನು, ಪ್ರತಿಯೊಂದು ಮಾತನ್ನು ಸುಧಾ ನಾನು ಆಲಿಸ್ತೀನಿ. ಯಾಕಂದರೆ ಅಷ್ಟು ನನಗೆ ಇನ್ಸ್ಪಿರೇಷನ್ನು. ಹಾಗಾಗಿ ಈ ಒಂದು ಫಿಲಮ್ಮು ಭಾಳ ಅದ್ಭುತವಾದಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸುಧಾ ಫ್ಯಾಮಿಲಿ ಸಮೇತ ಬಂದು ಈ ಫಿಲಮನ್ನು ನೋಡಿ. ಓಕೆ, ಈ ಸಮಾಜಕ್ಕೆ ಓಕೆ ಇದು ಬೇಕಾಗಿದೆ. ಯಾಕೆಂದರೆ ನಾವೆಲ್ಲ ದಾರಿ ತಪ್ತಾ ಇದ್ದೀವಿ, ಅಡ್ಡ ದಾರಿಯಲ್ಲಿ ಹೋಗೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ತುಣಿದು ಬದುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆನಾ, ದುಡ್ಡು ಮಾಡಬೇಕಂತ. ಬಟ್ ಆದರೆ ಈ ಒಂದು ಫಿಲಮನ್ನು ನೋಡಿ ಓಕೆ, ನಮ್ಗೆ ಗೊತ್ತಾಗುತ್ತೆ ಇರೋಷ್ಟು ಸಣ್ಣ ಲೈಫು ನಾವು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಬದುಕ್ಬೋದು. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸುಧಾ ಮಿಸ್ ಮಾಡ್ದೇ ಫ್ಯಾಮಿಲಿ ಸಮೇತ ಹೋಗಿ ಈ ಫಿಲಮನ್ನು ನೋಡಿ. ಓಕೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಓಕೆನಾ, ಇಷ್ಟನ್ನು ಹೇಳ್ತಾ ನನ್ನ ಕಲಾ ರಸಿಕರಿಗೆ ಬಂದು ಥಿಯೇಟ್ರಲ್ಲೇ ಬಂದು ಫಿಲಮನ್ನು ನೋಡಿ. ಮತ್ತು ಯಾರೂ ಸುಧಾ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳನ ಹಾಕಿರ್ತಾರೆ. ಅವು ಬಂಡವಾಳ ಹಾಕ್ತಾರೆ, ಗೆದ್ದರೆ ಅಂತ 10 ಫಿಲಮನ್ನು ಮಾಡ್ತಾರೆ. ಅಂಥ ಸಾವಿರಾರು ಜನಕ್ಕೆ ಓಕೆ ಕೆಲಸನ ಕೊಡ್ತಾರೆ. ಪೈರಸಿ ಮಾಡೋದ್ರಿಂದ ಏನಾಗುತ್ತೆ, ಸಾವಿರಾರು ಜನ ನಾವು ಒಬ್ಬರು ಇಬ್ಬರು ಖುಷಿ ಪಡೋದ್ರಲ್ಲಿ ಸಾವಿರಾರು ಜನದ ತಟ್ಟೆಗೆ
ಕನ್ನ ಆಗುತ್ತೆ. ಹಾಗಾಗಿ ಯಾರು ಪೈರಸಿ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.